ನಿಮಗೋಸ್ಕರ ಇವತ್ತು ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್ನ ತೊಗೊಂಬಂದಿದ್ದೀನಿ. ಫೈನಲ್ ಅಪ್ರೂವ್ಡ್ ಏಕತಾ ಪ್ರಾಪರ್ಟಿನ ನಿಮಗೆ ದೂಡ ಅಪ್ರೂವ್ಡ್ ಆಗಿರೋಂಥ ಈ ಸುಂದರವಾದ ಮನೆ ಫಾರ್ ಸೇಲಿಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೊಕೇಶನ್ ತಿಳಿಸ್ಕೊಡ್ತೀನಿ, ನೀವು ನೋಡ್ತಾ ಇರ್ಬೋದು ಸರೌಂಡಿಂಗ್ ಯಾವ ಥರ ಇದೆ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸಿಗುತ್ತೆ ನಮ್ಮ KHB ಅಮರಾವತಿ ಕಾಲೋನಿಯಲ್ಲಿ ಬರೋಂಥ ಈ ಕೋರ್ಟ್ ಹಿಂಭಾಗದಲ್ಲಿ ಬರೋಂಥ ಈ ಪ್ರೀಮಿಯಂ ಹೌಸ್ ಫಾರ್ ಸೇಲಿಗೆ ಬಂದಿದೆ ಗೈಸ್. ಬನ್ನಿ ಹೊರಡೆ ಹೋಗ್ತಾ ಈ ಮನೆ ಯಾವ ಥರ ಇದೆ A to Z ತಿಳಿಸ್ಕೊಡ್ತೀನಿ. ಇದೇ ಥರ ರೇಟ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಗೈಸ್. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾವೇ ಆಗಿರ್ಬೋದು ಕ್ವಾಲಿಟಿ ಅಂತ ಬಹಳ ಜನ ಕಟ್ಟಿಸ್ಕೊಡ್ತಾರೆ ಸರ್. ಯಾವ ತರ ನಂಬೋದು ಅಂತ ಬಹಳ, ಯಾಕಂದ್ರೆ ಅವರು ಮೊದಲಿಂದ ನೋಡಿರಲ್ಲ ಮನೆನ. ನೀವು ಯಾವ ತರ ಪ್ರೊವೈಡ್ ಮಾಡ್ತೀರಾ ಸರ್? ಸರ್ ಕ್ವಾಲಿಟಿ ಅಂತ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ನಾವು. ಓಕೆ. ವಿತ್ ಪ್ರತಿಯೊಂದು ಸ್ಟೆಪ್ ಫೌಂಡೇಶನ್ ಇಂದ ಹಿಡಿದು ಫಿನಿಶಿಂಗ್ ವರ್ಕ್ ವಿತ್ GPS ಫೋಟೋಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಫ್ರಂಟ್ ಅಲ್ಲಿ ಡೋರ್ ಡಿಸೈನ್ ನೋಡ್ತಾ ಇರ್ಬೋದು, ಇವೆಲ್ಲ ವಾರಂಟಿ ಡೋರ್ಸ್ ಆಗಿರುತ್ತದೆ. ನಿಮಗೆ ಸಾಫ್ಟ್ ಕ್ಲೋಸ್ ಆಗಿರೋಂಥದ್ದು. ನೀವು ಎಷ್ಟು ಜೋರ ದಬ್ಬಿದ್ರು ಕೂಡ ಸೌಂಡ್ಲೆಸ್ ಸಾಫ್ಟ್ ಕ್ಲೋಸರ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ನರ್ ಸೈಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರೋಂಥ ಮನೆ ವಿತ್ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಗೈಸ್. SUV ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ನಮಸ್ಕಾರ ಗೈಸ್, ಈಗ ನೋಡ್ತಾ ಇರ್ಬೋದು ಮನೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿ ನಿಮಗೆ ಫಸ್ಟ್ ಈಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಜನಗಳಿಗೆ ಕ್ಲಿಯರಿಟಿ ಇರಲಿ ಅಂತಾನೆ ನಮ್ಮ ಸರ್ ಕಡೆಯಿಂದಾನೆ ಈ ಓನರ್ ಆಗಿ ಅಂಡ್ ಬಿಲ್ಡರ್ಸ್ ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಕೃಷ್ಣ ಅಂತ. ಫರ್ಮ್ ನೇಮ್ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್. ಸರ್ ನಮ್ಮ ಫರ್ಮ್ ನೇಮ್ ಬಂದು BKH ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ. ಸರ್ ಇವಾಗ ಕಂಪ್ಲೀಟ್ ಆಗಿ, ಯಾಕಂದ್ರೆ ಈ ಎಕ್ಸಾಕ್ಟ್ ನಮ್ಮ ಲೊಕೇಶನ್ ಆಗಿರ್ಬೋದು, ಈ ಮನೆ ಸೈಜ್ ಆಗಿರ್ಬೋದು ವೀಕ್ಷಕರಿಗೆ ಗೊತ್ತಾಗೋದಿಲ್ಲ. ಫಸ್ಟ್ ಅಡ್ರೆಸ್ ತಿಳಿಸ್ಕೊಟ್ಬಿಡಿ ಸರ್. ಸರ್ ಇದು KHB ಅಮರಾವತಿ ಪ್ರಾಪರ್ಟಿ ಸರ್. ಇದು ಓಕೆ. KHB ಅಮರಾವತಿ ಕೋರ್ಟ್ ಬ್ಯಾಕ್ ಸೈಡ್ ಅಲ್ಲೇ ಬರುವಂತ ಪ್ರಾಪರ್ಟಿ ಸರ್. ಇದು ಪ್ರಾಪರ್ಟಿ ಹೈಟ್ ಸೈಜ್ ಏನ್ ಬರುತ್ತೆ ಸರ್? ಇದು ಸರ್ ಇದು 3640 ಕಾರ್ನರ್ ಪ್ರಾಪರ್ಟಿ ಸರ್. ಇದು ನಾರ್ತ್ ಫೇಸಿಂಗ್ ಕಾರ್ನರ್ ಪ್ರಾಪರ್ಟಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸರ್. ಇಲ್ಲಿನ ಸೈಟ್ ಸ್ಕ್ವೇರ್ ಫೀಟ್ ಏನ್ ನಡೀತಾ ಇದೆ ಸರ್? ಸರ್ ಇಲ್ಲಿ ಸೈಟ್ ರೇಟ್ 2600 ಇಂದ 700 ತನಕ ನಡೀತಿದೆ ಸರ್. ಪ್ಲಸ್ ನಮ್ದು ಕಾರ್ನರ್ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಓಕೆ ಒಂದು 200 ಆಡ್ ಮಾಡಿದ್ರೆ 2800 per ಸ್ಕ್ವೇರ್ ಫೀಟ್ ನಡೀತಿದೆ ಸರ್. ಇದು ಸರ್ ಏಕತಾ ಪ್ರಾಪರ್ಟಿನ ಬಹಳ ವೀಕ್ಷಕರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅದೊಂದು ಕ್ಲಿಯರಿಟಿ ಮಾಡ್ಬಿಡಿ ಸರ್. ಏಕತಾ ದೂಡ ಅಪ್ರೂವ್ಡ್ ಪ್ರಾಪರ್ಟಿ ಸರ್ ಇದು. ಸರ್ ಇವಾಗ ನಮ್ಮ ವೀಕ್ಷಕರಿಗೆ ಲೋನ್ ಬಹಳ ಜನಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ. ಈ ಮನೆ ವ್ಯಾಲ್ಯೂಯೇಷನ್ ಮೇಲೆ ಲೋನ್ ಎಷ್ಟಾಗಬಹುದು ಸರ್? ಸರ್ ಅಪ್ ಟು 1 CR ತನಕ ಲೋನ್ ಆಗುತ್ತೆ. ಓಕೆ. ಪ್ಲಸ್ ಅವ್ರದ್ದು ಟರ್ನ್ ಓವರ್ ಯಾವ ತರ ಇದೆ, IT ರಿಟರ್ನ್ಸ್, ಸ್ಯಾಲರಿ ಪ್ಲಸ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅವರು ಆಲ್ಮೋಸ್ಟ್ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಟಾಪಿಕ್ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ಈ ಮನೆ ನಾವೇ ಆಗಿರ್ಬೋದು ಕ್ವಾಲಿಟಿ ಅಂತ ಬಹಳ ಜನ ಕಟ್ಟಿಸ್ಕೊಡ್ತಾರೆ ಸರ್. ಯಾವ ತರ ನಂಬೋದು ಅಂತ ಬಹಳ, ಯಾಕಂದ್ರೆ ಅವರು ಮೊದಲಿಂದ ನೋಡಿರಲ್ಲ ಮನೆನ. ನೀವು ಯಾವ ತರ ಪ್ರೊವೈಡ್ ಮಾಡ್ತೀರಾ ಸರ್? ಸರ್ ಕ್ವಾಲಿಟಿ ಅಂತ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ನಾವು. ಓಕೆ. ವಿತ್ ಪ್ರತಿಯೊಂದು ಸ್ಟೆಪ್ ಫೌಂಡೇಶನ್ ಇಂದ ಹಿಡಿದು ಫಿನಿಶಿಂಗ್ ವರ್ಕ್ ವಿತ್ GPS ಫೋಟೋಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್. ನೋಡ್ತಾ ಇದ್ರೆ ಗೈಸ್, ಈ ತರ ಇನ್ನ ಯಾರು ಹೇಳಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಇವರು GPS ಲೊಕೇಶನ್ ಫೋಟೋಸ್ ನಿಮಗೆ ಯಾವ ತರ ಕಟ್ಟಿದ್ರೆ, ಎಲ್ಲಿಂದ ಸ್ಟಾರ್ಟ್ ಆಗಿರೋದು ಎಲ್ಲಿಂದ ಎಂಡ್ ಆಗಿರೋದು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಈ GPS ಫೋಟೋಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 1,38,00,000 ಹೇಳ್ತಿದ್ದೀವಿ ಸರ್. ನೆಗೋಷಿಯಬಲ್ ಆಗುತ್ತೆ. ಮನೆ ಬಂದು ನೋಡ್ರಿ, ಮನೆ ಯಾವ ತರ ಕ್ವಾಲಿಟಿ ಕಟ್ಟಿದೀವಿ ಏನೇ ಅಂತ ಅನ್ನೋದು. ಲೈವ್ ಮನೆ ವಿಸಿಟ್ ಮಾಡ್ರಿ, ಯಾಕಂದ್ರೆ ನಿಮಗೆ ಬಿಲ್ಡಿಂಗ್ ನೋಡಿದ್ರೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಬರೋದು. ಬನ್ನಿ, ಆಲ್ಮೋಸ್ಟ್ ಈಗ ಪ್ರೈಸ್ ಆಗಿರ್ಬೋದು, ಈ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಈ ಮನೆ ಯಾವ ತರ ಇದೆ ಅಂತ ನೋಡೋಣ. ಎಷ್ಟು ಸ್ಪೇಸಿಯಸ್, ನೀವು ಆರಾಮಾಗಿ SUV ಕಾರ್ ಇದ್ರೆ ಬೇಕಾದಂಗೆ 2 ಕಾರು ನಿಲ್ಸ್ಕೊಬೋದು. ಅದೇ ತರ 2 ವೀಲರ್ ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದೀನಿ. ಹೊರಗಡೆ ನೋಡ್ತಾ ಇರಬಹುದು ನಿಮಗೆ ಅದೇ ತರ ಜೂಮರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಒಂದು ಯೂನಿಕ್ ಡಿಸೈನ್ ಇಂದ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕಾರ್ ಪಾರ್ಕಿಂಗ್ ಬೇಕಾದಷ್ಟಿದೆ. ಅದೇ ತರ ವಿತ್ ನಿಮಗೆಲ್ಲ ಗ್ರಾನೈಟ್ ನ ಯೂಸ್ ಮಾಡಿರೋಂಥ ಈ ಮನೆ. ಅದೇ ತರ ಫ್ರಂಟ್ ಅಲ್ಲೇ ನಿಮಗೆ ಬೋರ್ ವಿತ್ ಸಂಪ್ ಇದೆ ಗೈಸ್. ಫೆಸಿಲಿಟಿನ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸರೌಂಡಿಂಗ್ ಫುಲ್ ಲೊಕೇಶನ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದೇ ತರ ಸೇಫ್ಟಿ ರೀಸನ್ ಇಂದ ನಿಮಗೆ ಸಿಲಿಂಡರ್ ಪಾಯಿಂಟ್ ಈ ಕಡೆ ಔಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ವಿತ್ ಗ್ರಿಲ್ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ದಾರೆ. ಸೇಫ್ಟಿ ರೀಸನ್ ಇಂದ ಗ್ರಿಲ್ ವಿತ್ ಪಕ್ಕದಲ್ಲೇ ನಿಮಗೆ ವಿತ್ ಮೀಟರ್ ಬಾಕ್ಸ್ ಕೂಡ ಇಲ್ಲೇ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ತರ ಇದೆ. ನಿಮಗೆ ಎಲ್ಲೂ ಜಾಗ ವೇಸ್ಟ್ ಮಾಡಲಿಲ್ಲಂಗೆ ಈ ಮನೆನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಿದ್ರಲ್ಲ, ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳಿದ್ನಲ್ಲ ಗೈಸ್, ನಿಮಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಪೂರ್ವ ಬಾಕ್ಲು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೈಜ್ ಅಲ್ಲಿ ಕಟ್ಟಿರೋಂಥ ಈ ಲಕ್ಸುರಿ ಹೌಸ್ ನಮ್ಮ KHB ಅಮರಾವತಿ ಕಾಲೋನಿ ಹರಿಹರದಲ್ಲಿ ಬರೋಂಥ ಈ ಪ್ರಾಪರ್ಟಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ಟೋರೇಜ್ ಗೋಸ್ಕರನೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಕಲೆಕ್ಷನ್ಸ್ ನೀವೇನಾದರೂ ಬೈಕ್ಗೆ ತೊಳ್ಕೊಬೇಕು ಅಂತಾರೆ ಕೂಡ ನಲ್ಲಿ ತರ ನಿಮಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಔಟ್ ಸೈಡ್ ಇಂದ ಕಾಂಪೌಂಡ್ ವ್ಯೂ ಆಗಿರ್ಬೋದು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಮನೆಯದು ಸಂಪ್ ಆಗಿರ್ಬೋದು, ಕಾರ್ ಪಾರ್ಕಿಂಗ್ ಆಗಿರ್ಬೋದು, ಫ್ರಂಟ್ ಡಿಸೈನ್ಸ್ ಆಗಿರ್ಬೋದು ನಿಮಗೆ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಿದ್ದೀನಿ. ಪೂರ್ವ ಬಾಕ್ಲು ಆಗಿರುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಳಗಡೆ ಹೋಗ್ತಾ ಇದೀವಿ. ಡೋರ್ ಡಿಸೈನ್ಸ್ ನಿಮಗೆಲ್ಲ ಪ್ಯೂರ್ ಟೀಕ್ ಆಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ.
ಪ್ಯೂರ್ ಟೀಕಲ್ಲೇ ಕೊಟ್ಟಿರೋಂಥದ್ದು ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಡಿಸೈನ್ ಪ್ಯೂರ್ ಟೀಕಲ್ಲಿರೋಂಥದ್ದು ಡೋರ್ ಡಿಸೈನ್. ಅದೇ ಥರ ಮೇಲ್ಗಡೆ ನಮ್ಮ ಜೂಮರ್ಸ್ ಡಿಸೈನ್ಸ್ ಆಗಿರ್ಬೋದು, ಸೇಫ್ಟಿ ಲಾಕರ್ಸ್ ಆಗಿರ್ಬೋದು, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ. ಬನ್ನಿ ಈಗ ಹಾಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಈ ಮನೆಗೆ ಯೂಸ್ ಮಾಡಿರೋಂಥದ್ದು A to Z ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ನೋಡ್ತಾ ಇದ್ದಿರಲ್ಲ, ಫಿಂಗಲ್ಲೇ ನೋಡ್ತಾ ಇರ್ಬೋದು ಹಾಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಲ್ ಸ್ಟಾರ್ಟಿಂಗಲ್ಲೇ ಬಂದ ತಕ್ಷಣ ಯಾವ ಥರ ಲಕ್ಸುರಿಯಾಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಜೂಮರ್ಸ್ ಆಗಿರ್ಬೋದು, ವಿತ್ POP ಡಿಸೈನ್ಸ್ ಆಗಿರ್ಬೋದು, ಯಾವ ಥರ ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ನಾನು ನೋಡ್ತಾ ಇರ್ಬೋದು ಸರೌಂಡಿಂಗು ಕೂಡ ನಿಮಗೆ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಗಾಳಿಗಂತೂ ಏನು ಪ್ರಾಬ್ಲಮ್ ಇಲ್ಲ. ಫ್ರಂಟ್ TV ಯೂನಿಟ್, POP ಡಿಸೈನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಗೈಸ್ ವಿತ್ ಜೂಮರ್. ನಿಮಗೆ ಫ್ರಂಟ್ ಡೋರ್ ಎಲ್ಲ ನಿಮಗೆ ಪ್ಯೂರ್ ಟೀಕ್ ಯೂಸ್ ಮಾಡಿರ್ತಾರೆ. ಅದೇ ಥರ ವಿಂಡೋಸ್ ಎಲ್ಲ ಬಂದ್ಬಿಟ್ಟು ನಮ್ಮ UPVC ವಿಂಡೋಸ್. ಇವಾಗೆಲ್ಲ ಟ್ರೆಂಡ್ ನಡೀತಿರೋಂಥದ್ದು UPVC ವಿಂಡೋಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಯಾಕಂದರೆ ವಿತ್ ಸೊಳ್ಳೆ ಮೆಶ್ ಆಗಿರ್ಬೋದು ಕೂಡ ವಿತ್ ಲೋ ಮೇಂಟೆನೆನ್ಸ್ ಇರೋಂಥದ್ದು UPVC ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ ಗೈಸ್. ಇಲ್ಲಿಂದ ಏನೇನು ನಿಮಗೆ ಬೆನಿಫಿಟ್ ಅಪ್ಪ ಅಂದರೆ ಇವೆಲ್ಲ ಲಾಂಗ್ ಲಾಸ್ಟಿಂಗ್ ಬರುತ್ತದೆ ನಮ್ಮ UPVC ವಿಂಡೋಸ್. ಅದೇ ಥರ ಲೋ ಮೇಂಟೆನೆನ್ಸ್ ಇರೋಂಥದ್ದು. ನೋಡಿದ್ರಲ್ಲ ಆಲ್ಮೋಸ್ಟ್ ಹಾಲ್ನ ನಿಮಗೆ ಕಂಪ್ಲೀಟ್ ಮಾಡಿ ಯಾವ ಥರ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರೈಸ್ ಕೋಟಿಂಗ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಗೈಸ್. ನೀವು ಚೆಕ್ ಮಾಡ್ಕೊಂಡು ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹರಿಹರ KHB ಅಮರಾವತಿ ಬ್ಯಾಕ್ ಸೈಡಲ್ಲಿ ಬರೋಂಥ ಕೋರ್ಟ್ ಹಿಂಭಾಗದಲ್ಲಿ ಬರೋಂಥ ಈ ಪ್ರೀಮಿಯಂ ಹೌಸ್ ನಿಮಗೋಸ್ಕರ ವೇಟ್ ಆಗ್ತಾ ಇದೆ ಗೈಸ್. ಬನ್ನಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈಗ 2 BHK ಇರೋಂಥದ್ದು ನಿಮಗೆ ಫಸ್ಟ್ ಯಾವ ಥರ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿರೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಶಿಂಕ್ಸ್ ಆಗಿರ್ಬೋದು ಎಲ್ಲ ಪ್ರೀಮಿಯಮ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ನಿಮಗೆ ಫಸ್ಟ್ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್ ಅಂತ ತಿಳ್ಸ್ಕೊಬೋದು. ವಿತ್ ಫ್ರಂಟಲ್ಲಿ ಡೋರ್ ಡಿಸೈನ್ ನೋಡ್ತಾ ಇರ್ಬೋದು. ಇವೆಲ್ಲ ವಾರಂಟಿ ಡೋರ್ಸ್ ಆಗಿರುತ್ತದೆ. ವಾರಂಟಿ ಡೋರ್ಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಎಲ್ಲ ಕಲರ್ ಕಾಂಬಿನೇಷನ್ಸಲ್ಲೂ ಚೇಂಜಸ್ ಮಾಡಿರ್ತಾರೆ. ವಿತ್ A to Z ನಿಮಗೆ ರೆಡಿ ಟು ಮೂವ್ ಆಗಿರೋಂಥ ಪ್ರಾಪರ್ಟಿ, ಖಾತಾ ಪ್ರಾಪರ್ಟಿ, ದೂಡ ಅಪ್ಲೋಡ್ ಆಗಿರೋಂಥದ್ದು, ನಿಮಗೆ ಲೋನ್ ಫೆಸಿಲಿಟಿ ಎಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನೋಡ್ತಾ ಇದ್ರಲ್ಲ ನಿಮಗೆಲ್ಲ ಸಾಫ್ಟ್ ಕ್ಲೋಸ್ ಆಗಿರುತ್ತದೆ. ವಿತ್ ಅಟ್ಯಾಚ್ ಬಾತ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ವಿತ್ ಅಟ್ಯಾಚ್ ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ. ನೋಡ್ತಾ ಇದ್ರಲ್ಲ ಇವೆಲ್ಲ ನಿಮಗೆ ಡೋರ್ಸ್ ಎಲ್ಲ ನಿಮಗೆ ವಾರಂಟಿ ಡೋರ್ಸ್ ವಿತ್ ವಾಟರ್ ಪ್ರೂಫ್ ಡೋರ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ವಿತ್ AC ಪಾಯಿಂಟ್ಸ್ ಆಗಿರ್ಬೋದು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮಿಗೆ ತೋರಿಸ್ಕೊಟ್ಟಿದ್ದೀನಿ. ಮಾಸ್ಟರ್ ಬೆಡ್ರೂಮ್ ಹೋಗ್ತಿದ್ದಂಗೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲ ಈ ಥರ ಬರುತ್ತೆ. ನಿಮಗೆ ಜನರಲ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಜನರಲ್ ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ತಿಳಿದುಕೊಡ್ತಾ ಇದ್ದೀನಿ. ವಿತ್ ವೆಂಟಿಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲೇ ಬರೋಂಥ ಈ ಜನರಲ್ ಬಾತ್ರೂಮ್. ಅದೇ ಥರ ಸೆಕೆಂಡ್ ಬೆಡ್ರೂಮ್ನ ಹೋಗ್ತಾ ಇದ್ದೀನಿ ಈಗ ನಾನು. ಇದು ಕೂಡ ಡೋರ್ಸ್ ಆಗಿರ್ಬೋದು ನಿಮಗೆ ರೆಡಿಮೇಡ್ ಡೋರ್ಸ್ ವಿತ್ ವಾರಂಟಿ ಡೋರ್ಸ್ ಆಗಿರ್ಬೋದು. ಅದೇ ಥರ ಡಿಸೈನ್ಸ್ ಕೂಡ ನಿಮಗೆ ಚೇಂಜಸ್ ಆಗಿದೆ. ನೋಡ್ತಾ ಇರ್ಬೋದು ಮೇಲ್ಗಡೆ POP ಡಿಸೈನ್ಸ್ ನೋಡ್ತಾ ಇರ್ಬೋದು. ವಿತ್ ಸ್ಟಡಿ ಯೂನಿಟ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ವಿತ್ ಗೋಲ್ಡನ್ ಲೈಟ್ ಫಿನಿಶಿಂಗಲ್ಲಿ ನೀವು ಬುಕ್ಸ್ ಎಷ್ಟಾದರೂ ಹಿಡ್ಕೊಬೋದು ಗೈಸ್. ಅಷ್ಟು ಸ್ಪೇಸಿಯಸ್ಟ್ ಆಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವಿಂಡೋಸ್ ಒಂದು ಯೂನಿಕ್ ಡಿಸೈನ್ಸಲ್ಲಿ ಕಲರ್ ಕಾಂಬಿನೇಷನ್ಸಲ್ಲಿ ನಿಮಗೆ A to Z ಫೆಸಿಲಿಟಿ ಆಗಿರೋಂಥದ್ದು ನಮ್ಮ BKH ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಅಂತ ಪ್ರೊವೈಡ್ ಮಾಡಿದಂಥ ಈ ನಮ್ಮ ಅಮರಾವತಿಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗೈಸ್ ಈಗ 2 BHK ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೀನಿ. ಮೇನ್ ಇರೋದು ನಮ್ಮ ಇಟಾಲಿಯನ್ ಕಿಚನ್. ಭಾಳ ಜನ ದೇವ್ರ ಮನೆ ಆಗಿರೋದು ಇಟಾಲಿಯನ್ ಕಿಚನ್ನ ತೋರಿಸ್ಕೊಡಿ ಹೇಳ್ತಿರ್ತೀರಲ್ಲ ಗೈಸ್. ನೀವು ನೋಡ್ತಾ ಇರ್ಬೋದು ದೇವ್ರ ಮನೆ. ಅದೇ ಥರ ಪೂಜಾ ರೂಮ್ ಅಂತ ಹೇಳ್ತಾರಲ್ಲ ಪೂಜಾ ರೂಮ್ ನಿಮಗೆ ಪ್ರೊವೈಡ್ ಮಾಡಿರೋಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ ನಿಮಗೆ ಡೋರ್ಸ್ ಆಗಿರ್ಬೋದು ಎಲ್ಲ ಪ್ಯೂರ್ ಟೀಕಲ್ಲಿ ಪ್ರೊವೈಡ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನೀವು ಆರಾಮಾಗಿ ಪೂಜೆ ಮಾಡೋದಕ್ಕೂ ಒಂದು ಇಬ್ಬರು ಆರಾಮಾಗಿ ಕುಂದಿರ್ಬೋದು ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ಈ ಹೈಲೈಟ್ ಅಂದರೆ ನಮ್ಮ ಬ್ಲೂ ವೈಟ್ ಕಾಂಬಿನೇಷನ್ ಅಲ್ಲಿ ಒಂದು ಡೈಮಂಡ್ ಕಾಂಬಿನೇಷನ್ಸ್ ಅಲ್ಲಿ ಒಂದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದೇವರ ಮನೆನ ನೋಡ್ತಾ ಇದ್ದೀರಲ್ಲ ಅದೇ ಥರ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಹಾಲ್ ಗೈಸ್. ಡೈನಿಂಗ್ ಹಾಲ್ ನೋಡ್ತಾ ಇರ್ಬೋದು. ಅದ್ರ ಮೇಲ್ಗಡೆ ಫ್ಯಾನ್ ಫಿಟಪ್ಸ್ ಆಗಿರ್ಬೋದು ವಿತ್ ಜೂಮರ್ಸ್ ಆಗಿರ್ಬೋದು ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಪೇಸಿಯಸ್ಟ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಥರ ನಮ್ಮ ಇಟಾಲಿಯನ್ ಕಿಚನ್ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ನೋಡ್ತಾ ಇರ್ಬೋದು ವಿತ್ ಜೂಮರ್ಸ್ ಫಿಟ್ಟಿಂಗ್ಸ್ ಆಗಿರ್ಬೋದು ಸ್ಪೇಸಿಯಸ್ಟ್ ಆಗಿ ಪ್ರೊವೈಡ್ ಮಾಡಿರೋಂಥದ್ದು. ನಿಮಗೆ ಇಟಾಲಿಯನ್ ಕಿಚನಲ್ಲಿ ಇದು ನೋಡ್ತಾ ಇರ್ಬೋದು ನಲ್ಲಿ ನಿಮಗೆ 360 ಡಿಗ್ರಿ ಪ್ರೊವೈಡ್ ಆಗುತ್ತೆ. ಯಾಕಂದರೆ ನೀವು ಹೆಂಗೆ ಬೇಕಾದ್ರೂ ಫೋಲ್ಡಿಂಗ್ ಮಾಡ್ಕೊಬೋದು. ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿರ್ತೀರ. ಇದೇ ಥರ ನಿಮಗೆ ಶಿಂಕಿಗೆ ಪ್ರೊವೈಡ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಟಾಲಿಯನ್ ಕಿಚನ್ ವಿತ್ ಮಿಕ್ಸಿ ಪಾಯಿಂಟ್ಸ್ ಆಗಿರ್ಬೋದು
ವಿತ್ ವಿಂಡೋಸ್ ಆಗಿರ್ಬೋದು, ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸಾಫ್ಟ್ ಕ್ಲೋಸ್ ಆಗಿರೋಂಥದ್ದು, ನೀವು ಎಷ್ಟು ಜೋರಾಗಿ ದಬ್ಬಿದ್ರು ಕೂಡ ಸೌಂಡ್ಲೆಸ್ ಸಾಫ್ಟ್ ಕ್ಲೋಸರ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ ಯಾವ ಥರ ಇದೆ, ನೋಡಿದ್ರಲ್ಲ ಗೈಸ್. ಇವಾಗ ಬನ್ನಿ, ಈಗ ನೋಡ್ತಾ ಇರ್ಬೋದು ಕಿಚನ್ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು, ಏನಾದರೂ ಕ್ಲೀನಿಂಗ್ ಬಟ್ಟೆ ಒಣಗಕ್ಕಾಗಿರ್ಬೋದು ನೀವು ಪ್ರೊವೈಡ್ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದೇ ಥರ ಗಾಳಿ ಬೆಳಕಿಗೂ ಒಳ್ಳೆ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಥರ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರ್ಬೋದು, ವಿತ್ ನಿಮಗೆ ವಾಟರ್ ಪ್ರೂಫ್ ಡೋರ್ಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಅಲ್ಲೂ ಕೂಡ ಒಳ್ಳೆ ಕಾಂಬಿನೇಷನ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ನಿಮಗೆ ಆಲ್ಮೋಸ್ಟ್ ಈ ಗ್ರೌಂಡ್ ಫ್ಲೋರ್ ಇಲ್ಲ ಅಂತ 2 BHK ಮನೆನ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಈಗ ಫಸ್ಟ್ ಫ್ಲೋರಿಗೆ ಹೋಗಿ ಆ ಮನೆ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರಿಗೆ ನಿಮಗೆ ಇಲ್ಲಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು ಲಪೋತ್ರ ಗ್ರಾನೈಟ್ಸ್ ವಿತ್ ನಿಮಗೆ ಜಾರೋದಿಲ್ಲ ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸೇಫ್ಟಿ ರೀಸನ್ ಇಂದ ನಿಮಗೆ ಸ್ಟೆಪ್ಸ್ ಹತ್ರ ಮಳೆಗಾಲದಾಗೆ ನಿಮಗೆ ಜಾರೋದು ಭಾಳ ಪ್ರಾಬ್ಲಮ್. ಯಾಕಂದರೆ ಈ ಲಪೋತ್ರ ಗ್ರಾನೈಟ್ಸ್ ಹಾಕಿದರೆ ಜಾರೋದಿಲ್ಲ, ಅದಕ್ಕೋಸ್ಕರ ಯೂಸ್ ಮಾಡಿರೋಂಥದ್ದು ಲಪೋತ್ರ ಗ್ರಾನೈಟ್ಸ್. ಅದೇ ಥರ ಸರೌಂಡಿಂಗ್ ಫುಲ್ ವೆಂಟಿಲೇಷನ್ಗೆ ಅಂತಾನೆ ಯಾವ ಥರ ಪ್ರೊವೈಡ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ವೆಂಟಿಲೇಷನ್ ಫ್ರಂಟ್ ಇಂದ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಅದೇ ಥರ ವೆಂಟಿಲೇಷನ್ಸ್ ಕೂಡ ನೀವೊಂದು ಭಾಳ ಚೆನ್ನಾಗಿ ಕಾಣುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಹೋಗೋಣ ಫಸ್ಟ್ ಫ್ಲೋರಿಗೆ. ಡೋರ್ಸ್ ನಿಮಗೆ ಮೇಲ್ಗಡೆ ನೋಡ್ತಾ ಇರ್ಬೋದು ಇವೆಲ್ಲ PVC ಲೋಯರ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಲರ್ ಕಮಿಷನ್ ಅಲ್ಲಿ ಆಗಿರ್ಬೋದು, ವುಡ್ ಡಿಸೈನ್ಸ್ ಅಲ್ಲಿ ಆಗಿರ್ಬೋದು, ಒಂದು ಬಹಳ ಚೆನ್ನಾಗಿ ಕಾಣುತ್ತೆ. ಅದೇ ತರ ನಿಮಗೆ ಸೇಫ್ಟಿ ರೀಸನ್ಸ್ ಕೂಡ ಆಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಬರೋಂಥದ್ದು ಎಷ್ಟಕ್ಕೊಂದು ಸ್ಪೇಸ್ ಇದೆ ನೋಡ್ತಾ ಇರ್ಬೋದು ಗೈಸ್. ಚೇರ್ ಹಾಕಂದ್ರೆ ಆರಾಮಾಗಿ ನೀವು ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಫ್ರಂಟ್ ಡಿಸೈನ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ವಿತ್ ಡಿಸೈನ್ಸ್. ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಇದೀವಿ ನಾವು ಈಗ. ನೋಡ್ತಾ ಇದ್ರಲ್ಲ ಯಾವ ಥರ ಇದೆ, ದೊಡ್ಡದಾಗಿ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಟ್ಟು ಈ ಮನೆ ಗಾಳಿ ಬೆಳಕಿಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗೈಸ್, ಆ ಥರ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗ್ ಅಲ್ಲಿ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಥರ ಸೇಮ್ ಡೋರ್ ಡಿಸೈನ್ಸ್ ಆಗಿರುತ್ತದೆ. ಪ್ಯೂರ್ ಟೀಕ್ ವುಡ್ ನೋಡ್ತಾ ಇರ್ಬೋದು, ಪ್ಯೂರ್ ಟೀಕ್ ವುಡ್. ಈಗ ಬನ್ನಿ ಈ ಹಾಲ್ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಕಟ್ಟಿದಂಥದ್ದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಗ್ರೌಂಡ್ ಫ್ಲೋರ್ ಬೇರೆ ಥರ ಇದೆ ಡಿಸೈನ್, ಫಸ್ಟ್ ಫ್ಲೋರ್ ಕೂಡ ಬೇರೆ ಥರ ಇರೋಂಥದ್ದು ಡಿಸೈನ್ಸ್ ನೋಡ್ತಾ ಇರ್ಬೋದು. ಇದು ಕೂಡ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಪ್ರೊವೈಡ್ ಆಗಿದೆ ಮನೆ. 2 BHK ಗೈಸ್ ಕಂಪ್ಲೀಟ್ಲಿ ಸೇಲಿಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ಯಾಕಪ್ಪ ಇದು 2 ಥರ ವಿಂಡೋಸ್ನ ಈ ಕಡೆ ಪ್ರೊವೈಡ್ ಮಾಡಿದ್ರೆ ಅಂತ. ಯಾಕಂದ್ರೆ ಇದು ಕೂಡ ಸ್ಲೈಡಿಂಗ್ ಇರುತ್ತದೆ. ಇದು ಒಂದು ಹೊಸ ಡಿಸೈನ್ಸ್ ಇಂದ ಪ್ರೊವೈಡ್ ಮಾಡಿದ್ದಾರೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ UPVC ವಿಂಡೋಸ್ ವಿತ್. ಇಲ್ಲಿ ಯಾಕಪ್ಪ ಸ್ಪೇಸ್ ಬಿಟ್ಟಿದ್ದಾರೆ ಅಂದ್ರೆ ಇದೊಂದು ಗಾರ್ಡನ್ ಪ್ರೊವೈಡ್ ಮಾಡೋದಕ್ಕೆ ಅಂತಾನೆ ನಿಮಗೆ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಿದ್ದೀನಿ ಗೈಸ್. ಮತ್ತು ಪಕ್ಕದಲ್ಲೂ ಕೂಡ ನಿಮಗೆ ಡಬಲ್ ವಿಂಡೋಸ್ ಬರುತ್ತೆ, ಯಾಕಂದ್ರೆ ಗಾಳಿ ಬೆಳಕಿಗೆ. ಇಲ್ಲಿ ನಿಮಗೆ ಫುಲ್ ಗ್ರಿಲ್ ಇಂದ ನಮ್ಮ UPVC ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಫಸ್ಟ್ ಫ್ಲೋರ್ ಇರೋಂಥದ್ದು ಹಾಲ್ ತೋರಿಸ್ಕೊಡ್ತಾ ಇದ್ದೀನಿ, ಬೇರೆ ಪ್ಯಾಟ್ರನ್ ಇದೆ. ಬನ್ನಿ ಈಗ ಗೈಸ್ ಸೆಕೆಂಡ್, ಈಗ ನಿಮಗೆ 2 BHK ಎಕ್ಸಾಕ್ಟ್ ಆಗಿ ಏನು ಗ್ರೌಂಡ್ ಫ್ಲೋರಲ್ಲಿ ನೋಡಿದಿರಲ್ಲ ಅದೇ ಥರ ಡಿಸೈನ್ಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ವಿತ್ ನಿಮಗೆ ಜನರಲ್ ಬಾತ್ರೂಮ್ ಚೇಂಜಸ್ ಆಗುತ್ತೆ ಜಾಗ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ಲ. ಬನ್ನಿ ಈಗ ಫಸ್ಟ್ ಬೆಡ್ರೂಮಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ರೂಮಿಗೂ ಕೂಡ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಚೇಂಜಸ್ ಆಗಿರುತ್ತದೆ. ವಿತ್ ಇಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ ನಿಮಗೆ ಗೋಲ್ಡನ್ ಲೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ಒಂದು ಪ್ರೀಮಿಯಂ ಹೌಸ್ ಗೈಸ್, ನಮ್ಮ BKH ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈ ಮನೆ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಬನ್ನೀಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಬಾತ್ರೂಮ್ ಗೈಸ್. ನಿಮಗೆ ಹೇಳ್ಬೇಕಂದ್ರೆ ಫಸ್ಟ್ ಡಿಫ್ರೆಂಟ್ ಆಗಿದೆ ಗ್ರೌಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಈ ಮನೆನ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಬನ್ನಿ ವಾರ್ಡ್ರೋಬ್ಸ್ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ಕೊಟ್ಟಿಲ್ಲ, ಈಗ ತೋರಿಸ್ಕೊಡ್ತಾ ಇದ್ದೀನಿ ಒಳಗಡೆ ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಕಂಪ್ಲೀಟ್ ವುಡನ್ ಡಿಸೈನ್ಸ್ ಅಲ್ಲಿ ನಿಮಗೆ ಇದು ಬಹಳ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. ಯಾಕಂದ್ರೆ ಇದು ಬಹಳ ಕಾಸ್ಟ್ಲಿ ಕೂಡ ಆಗುತ್ತೆ. ವುಡನ್ ಡಿಸೈನ್ಸ್ ಅಲ್ಲಿ ಪ್ರೊವೈಡ್ ಮಾಡೋದಿಲ್ಲ ಬಹಳ ಜನ.
ವೈಟ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಇವರು ವುಡನ್ ಡಿಸೈನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಹಾಲ್ ಆಗಿರ್ಬೋದು 2 ಬೆಡ್ರೂಮ್ಸ್ ನ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಒಂದು ಸ್ಪೇಸ್ ಎಷ್ಟಾಗಿರೋಂಥದ್ದು ಡೈನಿಂಗ್ ಹಾಲ್ ಆಗಿರ್ಬೋದು ವಿತ್ ಇಟಾಲಿಯನ್ ಕಿಚನ್, ಓಪನ್ ಇಟಾಲಿಯನ್ ಕಿಚನ್ ವಿತ್ ದೇವರ ಮನೆ ಕಂಪ್ಲೀಟ್ ಆಗಿ ಇಲ್ಲಿಗೆ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಟಾಲಿಯನ್ ಕಿಚನ್ ಯಾವ ಥರ ಇದೆ, ಸ್ಪೇಸಿಯಸ್ಟ್ ಆಗಿರೋಂಥದ್ದು ವಿತ್ ಡೈನಿಂಗ್ ಹಾಲ್. ನೋಡ್ತಾ ಇದ್ರಲ್ಲ ಗೈಸ್, ಫಸ್ಟ್ ಫ್ಲೋರ್ ಅಲ್ಲಿ ಇರೋಂಥ ಈ ಪ್ರಾಪರ್ಟಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಪ್ಯೂರ್ ಟೀಕ್ ವುಡ್ ಡೋರ್ಸ್ ಆಗಿರುತ್ತದೆ ವಿತ್ ದೇವ್ರ ಮನೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಬನ್ನಿ ಈಗ ಔಟ್ ಸೈಡಲ್ಲೇ ನಿಮಗೆ ಯಾವ ಥರ ಇದೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬೆಳಕಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಗೈಸ್. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ನೋಡಿದ್ರಲ್ಲ ಗೈಸ್, ನಮ್ಮ G+1 2 BHK ಟೋಟಲ್ 4 BHK ಇರೋಂಥದ್ದು 40 ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಒಂದ್ಸತಿ RCC ವ್ಯೂ ಮಾಡಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಈಗ ನೋಡ್ತಾ ಇರಬಹುದು RCC ವ್ಯೂಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಸ್ಟೆಪ್ಸಿಂದ ಬಂದ ತಕ್ಷಣ ಈ ಥರ ಇರುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಯಾಕಂದರೆ ಜಾಸ್ತಿ ಮಳೆ ಬಂದರೂ ಕೂಡ ಸ್ಟೆಪ್ಸಲ್ಲಿ ಹೋಗೋದಿಲ್ಲ. ಅದೇ ಥರ RCC ವ್ಯೂಸ್, ಅದೇ ಥರ ಪಿಲ್ಲರ್ ಥ್ರೂ ಕಟ್ಟಿರೋಂಥ ಮನೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ವಿತ್ 2 ಸಿಂಟ್ಯಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬೋರ್ ಫೆಸಿಲಿಟಿ ಆಗಿರೋದ್ರಿಂದ ಏನೇನು ಪ್ರಾಬ್ಲಮ್ ಇರೋದಿಲ್ಲ. ವಿತ್ ಪಕ್ಕದಲ್ಲೇ ಫೀಲ್ಡ್ ಇದೆ ಗೈಸ್. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಮನೆ ವ್ಯೂ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಫೀಲ್ಡ್ ಇದೆ. ಕಾರ್ನರ್ ಸೈಟ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪಕ್ಕದಲ್ಲೇ ವಿತ್ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಗಾರ್ಡನ್ ಯೂಸ್ ಮಾಡಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರಿಂದ ತೋರಿಸ್ಕೊಟ್ಟಿಲ್ಲ, ಮೇಲ್ಗಡೆಯಿಂದನೇ ನಿಮಗೆ ಕಂಪ್ಲೀಟ್ ಆಗಿ ವ್ಯೂ ಮಾಡ್ತಾ ಇದ್ದೀನಿ ಗೈಸ್. ನೋಡ್ತಾ ಇದ್ದಿರಲ್ಲ ಈ ಥರ ಇದೆ RCC ವ್ಯೂ.